ಮಳವಳ್ಳಿ ತಾಲೂಕಿನ ಮೂಲಭೂತ ಸೌಲಭ್ಯದ ಜೊತೆಗೆ ಕುಡಿಯುವ ನೀರು, ಶಿಕ್ಷಣ, ಆರೋಗ್ಯ, ರಸ್ತೆ, ನೀರಾವರಿ ಯೋಜನೆಗಳಿಗೆ ಸರ್ಕಾರದಿಂದ ಅನುದಾನ ಬಿಡುಗಡೆಗೊಳಿಸಿ ಸಮಗ್ರವಾಗಿ ತಾಲೂಕನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ತಾಲೂಕಿನ ವಿವಿಧ ಗ್ರಾಮಗಳ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಸಿಸಿ ಚರಂಡಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ನಂತರ ಮಾತನಾಡಿ ಲೋಕೋಪಯೋಗ ಇಲಾಖೆ ಹಾಗೂ ಕೆಐಡಿಆರ್ಎಲ್ ಇಲಾಖೆ ವತಿಯಿಂದ ಸಿಸಿ ಚರಂಡಿ ಹಾಗೂ ರಸ್ತೆಗಳನ್ನು 12 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗಿದೆ ಎಂದರು. ನಾಲಾ ಆಧುನೀಕರಣ ಕಾಮಗಾರಿ 1,000 ಕೋಟಿ ಅನುದಾನದಲ್ಲಿ ನಡೆಯುತ್ತಿದೆ. ರೈತರ ಜಮೀನುಗಳಿಗೆ ವರದಾನವಾಗಲಿದೆ ಎಂದರು. ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಿಎಸ್ಆರ್ ಅನುದಾನದಲ್ಲಿ ಸ್ಮಾರ್ಟ್ ಕ್ಲಾಸ್ ಹಾಗೂ ಮಲ್ಟಿಮೀಡಿಯಾ ಸೆಂಟರ್ಗಳ ಸ್ಥಾಪಿಸಿದ ಹಿನ್ನೆಲೆಯಲ್ಲಿ ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಎಂದು ತಿಳಿಸಿದರು. ಕಿರುಗಾವಲು ಬಹು ಹಳ್ಳಿಗಳ ಕುಡಿಯುವ ನೀರಿನ ಯೋಜನೆ ಅತಿ ಶೀಘ್ರದಲ್ಲೇ ಕಾಮಗಾರಿಗೆ ಅಂತಿಮಗೊಳಿಸಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡಲಾಗುವುದು ಎಂದರು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ 4 ಮಳವಳ್ಳಿ. ಮತ್ತು ನಮ್ಮ ಗ್ರಾಮಾಭಿವೃದ್ಧಿ ಇಲಾಖೆಯ ಕಾರ್ಯಗತ ಒಂದು 2017ರಲ್ಲಿ ನಾನು ಮಳವಳ್ಳಿಯಲ್ಲಿ ಕಿರುಗಾವಲಹಳ್ಳಿಯ ಬಹುಹಳ್ಳಿಗಳ ನಾವು ತಂದಿದ್ದು ಬಹುಹಳ್ಳಿಗಳ ಕುಡಿಯುವ ನೀರಿನ ಕಿರುಗಾವಲು ಮತ್ತು ಬಹುಹಳ್ಳಿಗಳು ನಾನು 18ರಲ್ಲಿ ಸೋತ ನಂತರ ಅದು ಯಾವುದೇ ರೀತಿಯಾದಂಥ ಒಂದು ಚಾಲನೆಯನ್ನು ಅವರು ಕೊಟ್ಟಿರಲಿಲ್ಲ. ಒಳ್ಳೆಯ ಕಾಮಗಾರಿ ನಾನು ಈಗ 23ರಿಂದ ಅದಕ್ಕೆ ಚಾಲನೆಯನ್ನು ಕೊಟ್ಟು ಜಾಕ್ವೆಲ್ ಏನು ನಮ್ಮ ಬನ್ನೂರ ಹತ್ರ ಇದೆ ಅಲ್ಲಿಂದ ಮತ್ತು ನಮ್ಮ ಮಲಿಯೂರ ಹತ್ರ ಒಂದು ನಮ್ಮ ಏನು ನೀರು ಶುದ್ಧೀಕರಣ ಕೇಂದ್ರ ಮಾಡಿದ್ವಿ. ಅದರ ಜೊತೆಯಲ್ಲಿ ಜೇನುಗುಡ್ಡೆಗಳು ಒಂದು ಝೋನಲ್ ಬ್ಯಾಲೆನ್ಸ್ ಇರ್ತಾ ಇದೆ. ನಮ್ಮ ಗುರುಗುಂಟದಿಂದ ಮುಂದೆ ವಾಟರ್ ಕಾಲೋನಿ ಮೇಲೆ ಒಂದು ಝೋನಲ್ ಬ್ಯಾಲೆನ್ಸ್ ಇರ್ತಾ ಇದೆ. ಇಲ್ಲಿ ಇದಿಷ್ಟರ ಜೊತೆಯಲ್ಲಿ ಪ್ರಮುಖವಾಗಿ ಬೆಂಡ್ರವಾಡಿ ಹತ್ರ ಅತ್ಯಂತ ಎತ್ತರವಾದಂಥ ಪ್ರದೇಶ. ಅಲ್ಲಿಂದ ನಮ್ಮ ಈ ಭಾಗದ ಎಲ್ಲದಕ್ಕೂ ಗ್ರಾವಿಟಿನಲ್ಲಿ ನೀರು ಸರಬರಾಜು ಮಾಡ್ತಕ್ಕಂಥ ಜಾಗನ ಗುರುತಿಸಿ ಅದನ್ನು ಲ್ಯಾಂಡ್ ಅಕ್ವಿಷನ್ ಸಮಸ್ಯೆಯಿಂದಾಗಿ ಅದು ಜಾಗ ಯಾರು ಸೇರಬೇಕು ಅನ್ನೋಂಥದ್ದು ಮಾಲೀಕರು ತೀರ್ಕೊಂಡಿದ್ದರಿಂದ ಪೌತಿ ಖಾತೆನ ಮಾಡಿಸೋದು ಸಮಯ ಇದೆ. ಅದು ಸಮಸ್ಯೆ 2-3 ಥರ. ಒಂದು ನರಸೀಪುರ ತಾಲೂಕು ಮೈಸೂರು ಜಿಲ್ಲೆಗೆ ಸೇರ್ತಕ್ಕಂಥ ಎಲ್ಲೆ ಮೇಲೆ ಇರ್ತಕ್ಕಂಥ ಆ ಜಾಗವನ್ನು ನಾವು ಸಮಂಜಸವಾದಂಥ ಪ್ರದೇಶ ಅನ್ನೋದನ್ನು ಲ್ಯಾಂಡ್ ಅಕ್ವಿಷನ್ ಕೊಟ್ಟು ನಾವು ಕಾರ್ಯ ಪ್ರಾರಂಭ ಮಾಡಿದಾಗ ಪೂರ್ತಿ ಖಾತೆನೂ ಮಾಡಿಸ್ಕೊಡ್ಬೇಕಂತ ಒಂದು ಜವಾಬ್ದಾರಿ ಬಿಟ್ಟು ಅದರ ನಿಜವಾದ ಮಾರುಸ್ತಾರೆ ಯಾರು ಅನ್ನೋದಕ್ಕೆ ಅವ್ರಿಗೆ ಅವರೇ ಒಪ್ಪಿಗೆ ಅವರು ಯಾರೋ ಸ್ವಲ್ಪ ಒಂದು ಅದನ್ನು ಲ್ಯಾಂಡ್ ಕನ್ವರ್ಷನ್ ಮಾಡ್ತಾರೆ. ಆ ಕಾರಣಕ್ಕೆ ನಾವು ಅನಿವಾರ್ಯವಾಗಿ ಲ್ಯಾಂಡ್ ಅಕ್ವಿಷನ್ಗೆ ಹೋಗಬೇಕಾಯಿತು. ಲ್ಯಾಂಡ್ ಅಕ್ವಿಷನ್ಗೆ ಹೋದಾಗ ಆ ಮೌಲ್ಯದ ನಾನು ಕೊಟ್ಟ ರೆಕಮೆಂಡ್ ಮಾಡಿ ಇವಾಗ ಅದು ನಮ್ಮ ಹೆಸರಿಗೆ ಲ್ಯಾಂಡ್ ಅಕ್ವಿಷನ್ ಆಧಾರದ ಮೇಲೆ ಇಲಾಖೆ ಹೆಸರಿಗೆ ಆ ಒಂದು ಆರ್ಟಿಸಿ ನಾಳೆ ಅಥವಾ ನಾಡಿದ್ದು ಬರ್ತಾರೆ. ಅದ ನಂತರ ಆ ಕಾಮಗಾರಿ ಪೂರ್ಣ ಆದರೆ ಇಡೀ ಕಿರ್ಗಾವಲು ಹೋಬಳಿಯ ಕಿರ್ಗಾವಲು ಮತ್ತು ಇತರ 56 ಹಳ್ಳಿಗಳಿಗೆ ಶುದ್ಧ ಕಾವೇರಿಯ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಪೂರ್ಣಗೊಳಿಸ್ತಾ ಇದ್ದೀವಿ. ಅದು ಈಗ ಅದು RTC ಆದರೆ ಇನ್ನು 2 ತಿಂಗಳಲ್ಲಿ ನಮ್ಮದು ಆ ಟ್ಯಾಂಕು ಕೂಡ ಕನ್ಸ್ಟ್ರಕ್ಷನ್ ಆಗುತ್ತೆ. ಅಲ್ಲಿಗೆ ಈಗಾಗಲೇ ಪೈಪ್ಲೈನ್ ವರ್ಕ್ ಮುಗಿದಿದೆ. ಬೇರೆ ಕಡೆ ಝೋನಲ್ ಬ್ಯಾಲೆನ್ಸಿಂಗ್ ಟ್ಯಾಂಕ್ಗಳೆಲ್ಲ ಆಗಿದ್ದಾವೆ. ಹಾಗಾಗಿ ಯೋಜನೆಯನ್ನು ಪೂರ್ಣಗೊಳಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ.